ಕಾಶಿ ಯಾತ್ರೆ ಒಂದು ಎಮೋಷ್ನಲ್ ಹಾರ್ಟ್ ಟಚಿಂಗ್ ಸ್ಟೋರಿ. 60 ವಯಸ್ಸಿನ ಪಾತಮ್ಮ ಅಜ್ಜಿಯ ಕತೆ. ಅಜ್ಜಿಗಿರೋದು ಒಂದೇ ಕನಸು, ಕಾಶಿ ಯಾತ್ರೆ. ಕನಸು ಎಲ್ರಿಗೂ ಇರುತ್ತೆ, ಆದರೆ ಆ ಡ್ರೀಮ್ಗೋಸ್ಕರ ಪ್ಯಾಷನೇಟ್ ಆಗಿರೋದಿದೆಯಲ್ಲ, ಅದಕ್ಕೋಸ್ಕರ ಬದುಕೋದಿದೆಯಲ್ಲ, ಅದಕ್ಕೋಸ್ಕರನೇ ಜೀವಿಸೋದಿದೆಯಲ್ಲ, ಅದು ಸ್ವಲ್ಪ ಬೇರೆನೆ. ಕತೆ ಶುರುವಾಗೋದು ಪಾತಮ್ಮ ಅಜ್ಜಿಯ ದಿನಚರಿಯಿಂದ. ಗಂಡ ಇಲ್ಲ, ಮಕ್ಕಳಿಲ್ಲ, ಒಬ್ಬಂಟಿ ಜೀವ ಅಜ್ಜಿ. ಮನೆ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಬೆಳ್ಳಂಬೆಳಗ್ಗೆ ಎದ್ದು ಅವ್ರ ಮನೆ ಕೆಲಸ ಎಲ್ಲ ಮುಗಿಸಿ, ಅಂದರೆ ಬೆಳ್ಳಂಬೆಳಗ್ಗೆ ಎದ್ದು ನದಿ ಸ್ನಾನ ಮಾಡಿ ತುಂಬ ಮಡಿ ಮೈಲಿಗೆಯಿಂದ ಇರೋವಂಥವ್ರವರು. ಯಾಕೋ ಅವ್ರ ಬಗ್ಗೆ ಓದ್ತಾ ಇದ್ದಾಗ, ಈ ಸ್ಟೋರಿ ಓದ್ತಾ ಇದ್ದಾಗ ನಮ್ಮ ಅಜ್ಜಿ ಜಾಸ್ತಿ ಕನೆಕ್ಟ್ ಆಗ್ತಾಯಿದ್ರು. 97 ಇಯರ್ಸ್ ಏಜ್ ಅವ್ರಿಗೆ. ಅಂದರೆ 3 months ಹಿಂದೆ ಕಳ್ಕೊಂಡ್ವಿ. ಆದರೆ ಅಜ್ಜಿ ಏನು ಗೊತ್ತಾ, ಒಂದು 3 days ಅಷ್ಟೇ ಅವರು ಬೆಡ್ ರೆಸ್ಟಲ್ಲಿದ್ದರು. ಅಲ್ಲಿವರೆಗೂ 97 ಇಯರ್ಸ್ ಏಜ್ ಅವ್ರಿಗೆ. ಅವರು ಕೂಡ ಪಾತಮ್ಮ ಅಜ್ಜಿ ಥರನೇ ತುಂಬ ಮಡಿ ಮೈಲಿಗೆ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ರು. ಚಪಾತಿ ಮಾಡೋದು, ಮತ್ತು ಏನೋ ಎಲ್ಲ ಅವ್ರ ಬಟ್ಟೆ ಅವರೇ ಒಗಿಬೇಕು. ಅವ್ರು ಕೂತ್ಕೊಳ್ಳೋ ಜಾಗ, ಅದು ಸೋಫಾ ಆಗಿರಲಿ, ಡೈನಿಂಗ್ ಟೇಬಲ್ ಆಗಿ ಎಲ್ಲ ಫುಲ್ಲು ಒರೆಸಿ ಕೂತ್ಕೊಳ್ಳೋದು, ಆ ಥರ ತುಂಬ ತುಂಬ ಮಡಿಯಿಂದ ಇದ್ದರು. ಎಸ್, ಆ ಏಜಲ್ಲೂ ಹಾಗಿರೋದಿದೆಯಲ್ಲ, ತುಂಬ ತುಂಬ ಕಷ್ಟ. ಒಂಥರ ಇನ್ಸ್ಪಿರೇಷನ್ ಅವರು. ಈ ಥರನೂ ಇದೆಯಾ? ಯಾಕಂದರೆ ಜಾಸ್ತಿ ಏನಂತಾರೆ, ಇವಾಗಿನ ಥರ ಎಲ್ಲ ಫೆಸಿಲಿಟಿ, ಓದು, ಎಲ್ಲ ಎಜುಕೇಷನ್ ಎಲ್ಲನೂ ತುಂಬ ಚೆನ್ನಾಗಿ ಇದ್ದವರಲ್ಲ. ಆದರೂ ಅವ್ರಿಗೆ ಅಂತ ಒಂದು ರೊಟೀನ್ ಇಟ್ಕೊಂಡಿರ್ತಾರಲ್ಲ. ಇವಾಗ ನಾವೇನಾದರೂ ಒಂದು ರೊಟೀನ್ ಇರಬೇಕು ಅಂತ ಹೇಳಿದ್ರೆ ಒಂದು ವೀಡಿಯೋಸ್ ತೆಗಿತೀವಿ. ಸೊ ಒಂದು ಟೈಮ್ ಟೇಬಲ್, ಅಫ್ಕೋರ್ಸ್ ಟೈಮ್ ಟೇಬಲ್ ಬೇಕೇ ಬೇಕು. ಯಾಕಂದರೆ ನಮಗೆ ವರ್ಕ್ ಮತ್ತು ಸ್ಟಡೀಸ್, ಇನ್ನೂ ಬೇರೆ ಬೇರೆ, ಅಂದರೆ ಮನೆ ಕೆಲಸ ಮಾಡೋರು ಇದ್ದಾರೆ. ಅಂದರೆ ಮನೆ ಕೆಲಸ ಅಂದರೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಸ್ಟಡೀಸ್, ವರ್ಕ್ ಎಲ್ಲ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಎಲ್ರಿಗೂ. ಸೊ ಹಾಗಾಗಿ ಟೈಮ್ ಟೇಬಲ್ ಹಾಕ್ಕೊಂಡೆ ನಾವು ಒಂದು ರೊಟೀನ್ ಅಂತ ಮಾಡ್ಕೋತೀವಿ. ಆದರೆ ಆಗಿನ ಕಾಲದಲ್ಲಿ ಅವ್ರಿಗೆ ಏನಂತಾರೆ, ಈ ಥರ ಟೈಮ್ ಟೇಬಲ್, ಆ ಥರ ಟೈಮ್ ಮ್ಯಾನೇಜ್ಮೆಂಟ್ ಇದು ಯಾವುದೂ ಇಲ್ಲ. ಅವರು ರೊಟೀನಾಗಿ ಎಲ್ಲ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾಯಿದ್ರು. ಸೊ ಎಸ್, ಸ್ಟೋರಿಗೆ ಬರೋದಾದರೆ ಪಾತಮ್ಮ ಅಜ್ಜಿ ಕೂಡ ಹಾಗೆ ಎಲ್ಲ ಅವರ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ಅವರ ದಿನಚರಿಯನ್ನು ಬೆಳ್ಳಂಬೆಳಗ್ಗೆ ನದಿ ಸ್ನಾನದಿಂದ ಶುರು ಮಾಡ್ತಾಯಿದ್ರು. ಹೀಗೆ ಅವರು ಮನೆ ಕೆಲಸವನ್ನು ಮಾಡಿ ದುಡ್ದಿದ್ದ ದುಡ್ಡೆಲ್ಲ ಸೇವ್ ಮಾಡ್ಕೊಳ್ಳೋದು ಅಂದರೆ ಸುಮ್ಮನೆ ಇಷ್ಟು % ಅಂತ ನಾವು ಇಷ್ಟು ಇನ್ಕಮ್ ಬಂದರೆ ಇಷ್ಟು % ಆ ಥರ ಅಲ್ಲ. ಅವ್ರು ದುಡ್ದಿದ್ದೆಲ್ಲ ದುಡ್ಡನ್ನು ಸೇವ್ ಮಾಡ್ಕೋತಾ ಇದ್ರು. ಯಾಕಂದರೆ ಅವ್ರಿಗೆ ಇದ್ದಂಥ ಡ್ರೀಮ್ ಅದೇ ಕಾಶಿ ಯಾತ್ರೆ ಹೋಗಬೇಕು ಅಂತ. ಈ ಕಾಶಿ ಯಾತ್ರೆ ಅನ್ನೋದು ಅವಾಗ ಏಜ್ ಆದಮೇಲೆ ಕಾಶಿ ಯಾತ್ರೆಗೆ ಹೋಗೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅಜ್ಜಿ ಅದಕ್ಕೋಸ್ಕರನೇ ಹೇಗೆ ಸೇವ್ ಮಾಡ್ತಿದ್ರಂದರೆ, ಅವ್ರಿಗೆ ಇಷ್ಟ ಇರೋರ್ಗೂ ಕೂಡ ₹1 ಅಂದರೆ ₹1 ಕೊಟ್ಟರೆ ಎಲ್ಲಿ ಅಷ್ಟು ಕಡಿಮೆ ಆಗಿಬಿಡುತ್ತೋ, ಅಷ್ಟು ಖರ್ಚಾಗ್ಬಿಡುತ್ತೋ, ಇನ್ನೂ ಆ ಜೀವ ದುಡ್ದು ಅಷ್ಟು ದುಡ್ಡನ್ನ ಸೇವ್ ಮಾಡಬೇಕಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿ ಇಷ್ಟ ಇರೋರ್ಗೂ ಕೂಡ ಏನು ₹1 ಖರ್ಚು ಮಾಡಿದೆ ಅದು ಕೂಡ ಸೇವ್ ಮಾಡಿಕೊಂಡು, ಅಂದರೆ ಆ ಮನಸ್ಸಿಂದನೂ ಅಷ್ಟೇ ದುಃಖದಿಂದನೂ ಸೇವ್ ಮಾಡ್ತಾ ಇದ್ರು. ಇಷ್ಟು ಅವರ ಭಕ್ತಿನ ರಿಫ್ಲೆಕ್ಟ್ ಮಾಡುತ್ತೆ. ಅಜ್ಜಿ ಕಾಶಿ ಯಾತ್ರೆನೇ ಅಜ್ಜಿ ಡ್ರೀಮ್ ಅನ್ನೋದು ಅಲ್ಲಿ ಗೊತ್ತಿಲ್ಲದೆ ಇರೋರೇ ಇಲ್ಲ ಆ ಊರಲ್ಲಿ. ಎಲ್ರಿಗೂ ಯಾವಾಗ ಟೈಮ್ ಸಿಕ್ಕಿದ್ರು ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರು. ಅಷ್ಟು ಪ್ಯಾಷನೇಟ್ ಆಗಿದ್ರು ಆ ಡ್ರೀಮ್ ಬಗ್ಗೆ. ಕಾಶಿ ಯಾತ್ರೆ ಮಾಡಿ ವಿಶ್ವೇಶ್ವರನ ದರ್ಶನ ಪಡ್ಕೊಳ್ಳೋದೇ ಒಂದು ಪುಣ್ಯ ಅನ್ನೋದು ಅಜ್ಜಿಯ ಹೊರಗಿನ ಮಾತಾದರೆ, ಮನಸ್ಸಿನ ಮಾತೇನು ಗೊತ್ತಾ, ಅದೇನು ಪಾಪ ಮಾಡಿದ್ದೀನೋ
ಬೇಗ ಮದುವೆ ಆಯಿತು, ಗಂಡನೂ ಕಳ್ಕೊಂಡೆ, ಮಕ್ಕಳೂ ಇಲ್ಲ, ಯಾರೂ ಇಲ್ಲದೆ ಇರೋವಂಥ ಒಬ್ಬಂಟಿ ಜೀವ. ಆದಷ್ಟು ಬೇಗ ಈ ಜನ್ಮಕ್ಕೆ ಮೋಕ್ಷ ಸಿಕ್ಕಿ, ಅಂದರೆ ವಿಶ್ವೇಶ್ವರನ ದರ್ಶನದಿಂದ ಮೋಕ್ಷ ಸಿಕ್ಕಿ ಬಂದಿರೋ ಪುಣ್ಯದಲ್ಲಿ ನೆಕ್ಸ್ಟ್ ಜನ್ಮದಲ್ಲಿ ನಾನು ಎಲ್ಲರಂತೆ ಬದುಕ್ಬೋದು, ಎಲ್ಲರಂತೆ ಎಲ್ಲ ಸೌಭಾಗ್ಯದಿಂದ ಬದುಕ್ಬೋದು ಅನ್ನೋದು ಅಜ್ಜಿಯ ಮನಸ್ಸಿನ ಮಾತಾಗಿತ್ತು. ಹೀಗೆ ಕಥೆಯಲ್ಲಿ ಪಾತಮ್ಮ ಅಜ್ಜಿಯನ್ನು ಹೊರತುಪಡಿಸಿ ಶ್ಯಾಮಳ, ರಾಮಣ್ಣ, ಮಂಗಳ ಇವರೆಲ್ಲ ಬರ್ತಾರೆ. ಯಾರು ಇಲ್ಲದೆ ಇರೋ ಅಜ್ಜಿಗೆ ಮಗಳ ಸ್ಥಾನದಲ್ಲಿ ಒಬ್ರು ಇರ್ತಾರೆ, ಒಬ್ರು ನಿಲ್ತಾರೆ, ಆ ಪ್ರೀತಿನ ಕೊಡ್ತಾರೆ. ಮೊಮ್ಮಗಳ ಹೊಣೆ ಅಂದರೆ ಅವರ ಮಗಳ ಹೊಣೆ ಅಜ್ಜಿ ತಲೆ ಮೇಲೆ ಬರುತ್ತೆ. ಸೊ ಇಷ್ಟೆಲ್ಲ ತಾಪತ್ರೆಗಳನ್ನ ಅಜ್ಜಿ ಹೇಗೆ ನಿಭಾಯಿಸ್ತಾರೆ, ಅಂಥದ್ದೇನಾಗುತ್ತೆ ಅಜ್ಜಿ ಲೈಫಲ್ಲಿ ಅನ್ನೋದನ್ನು ನೀವು ಕಾದಂಬರಿ ಓದಬೇಕು. ಕಾಶಿ ಯಾತ್ರೆ ಕಾದಂಬರಿ ಬಗ್ಗೆ ಹೇಳೋದಾದರೆ, ಈ ಕಾದಂಬರಿ ಪ್ರತಿಬಿಂಬಿಸೋದು ಟ್ರೂ ಸ್ಪಿರಿಚುವಾಲಿಟಿ ವರ್ಸಸ್ ರಿಚುವಲ್ ಫೇತ್, ನಿಜವಾದ ಆಧ್ಯಾತ್ಮಿಕತೆ ವರ್ಸಸ್ ಧಾರ್ಮಿಕ ನಂಬಿಕೆ. ಎರಡನೇದು ನಿಜವಾದ ಪುಣ್ಯ ಅಂದರೆ ಏನು, ಮೋಕ್ಷದ ನಿಜವಾದ ಅರ್ಥ ಏನು. ತ್ರಿವೇಣಿಯವರ ರೈಟಿಂಗ್ ಸ್ಟೈಲೇ ಹೀಗೆ ತುಂಬ ಸಿಂಪಲ್ ಆಗಿ ಅಷ್ಟೇ ಎಮೋಷ್ನಲ್ ಆಗಿರುತ್ತೆ. ಒಂದು ಆರ್ಡಿನರಿ ಲೈಫ್ನ ಅವರ ಬರವಣಿಗೆಯಲ್ಲಿ ಎಕ್ಸ್ಟ್ರಾಆರ್ಡಿನರಿ ಮೆಸೇಜನ್ನು ಪೋರ್ಟ್ರೇ ಮಾಡ್ತಾರೆ. ಈ ಕಾದಂಬರಿಯಿಂದ ನಾನೇನು ಟೇಕ್ ಅವೇ ಮಾಡ್ತೀನಿ ಅನ್ನೋದಾದರೆ, ಸ್ಯಾಕ್ರಿಫೈಸ್ನ ಅಕ್ನಾಲೇಜ್ ಮಾಡೋದು. ನಮಗೋಸ್ಕರ ಯಾರು ಅವರ ಡ್ರೀಮ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೋ ಅವ್ರಿಗೆ ನಾವು ಪ್ರತಿಫಲವಾಗಿ ಎಷ್ಟೇ ದುಡ್ಡು ಕೊಟ್ಟರು ಏನೇ ಕೊಟ್ಟರು ಅದ್ರ ಸಮ ಆಗೋದಿಲ್ಲ. ಅದೇ ಅವರಿಂದನೇ ನಾವು ಅಂತ ಒಂದು ಅಕ್ನಾಲೇಜ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಆ ಸ್ಯಾಕ್ರಿಫೈಸ್ಗೆ ಒಂದು ಅರ್ಥ ಕೊಡುತ್ತೆ. ಅಲ್ಲಿಗೆ ಕಾಶಿ ಯಾತ್ರೆ ಕಾದಂಬರಿ ಬುಕ್ಕನ್ನು ಯಾರೆಲ್ಲ ಓದಿದ್ದೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಯಾರೆಲ್ಲ ಓದಿಲ್ವೋ ಒಂದ್ಸತಿ ಓದಿ, ಚೆನ್ನಾಗಿದೆ. ಪಾತಮ್ಮ ಅಜ್ಜಿ ಬಗ್ಗೆ ನಿಮ್ಗೇನು ಅನ್ನಿಸ್ತು ಪಾತಮ್ಮ ಅಜ್ಜಿ ಬಗ್ಗೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಪುಸ್ತಕದ ಜೊತೆ ಸಿಗ್ತೀನಿ. ನಮಸ್ತೆ.